ಪ್ರದೀಪ್ ಈಶ್ವರ್ ಅವರು ಒಬ್ಬ ಶಾಸಕರಾಗಿ ಮಾತನಾಡಬೇಕಾದ್ರೆ ಭಾಳ ಜವಾಬ್ದಾರಿಯಿಂದ ಮಾತನಾಡಬೇಕಾಗ್ತದೆ, ಭಾಳ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಆ ರೀತಿ ನಡ್ಕೊಳ್ತಾ ಇಲ್ಲ. ವಿಚಾರ ಏನು ಅಂತ ಹೇಳಿದ್ರೆ, ಅವರು ಶಾಸಕರು ಅನ್ನೋದು ಮರ್ತಿದ್ದಾರೆ. ಬಹುಶಃ ಅವರು ಯಾವಾಗ ನೋಡಿದ್ರು ಅನಾಥ ಮಗು ಅಂತಾರೆ. ಆದರೆ ಅನಾಥ ಮಗು ಯಾವತ್ತೂ ಈ ಥರ ಮಾತಾಡೋದಕ್ಕೆ ಹೋಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವರು ತಂದೆ ತಾಯಿ ಕಳ್ಕೊಂಡಾಗ ಭಾಳ ಶಿಸ್ತಿನಿಂದ ಬೆಳೆದಿರ್ತಾರೆ. ಅವರು ತಪ್ಪು ಮಾಡೋದಕ್ಕೆ ಕೂಡ ಹೋಗೋದಿಲ್ಲ. ಭಾಷೆಯಲ್ಲಿ ಕೂಡ ಭಾಳ ಹಿಡ್ತಾ ಇರುತ್ತೆ. ಆದರೆ ಇವರು ಯಾವ ರೀತಿ ಬೆಳೆದು ಬಂದರೂ ಗೊತ್ತಿಲ್ಲ. ಒಂದು ರೀತಿಯಲ್ಲಿ ಗಲ್ಲಿಯಲ್ಲಿ ಮಾತಾಡ್ದಂಗೆ ಮಾತಾಡ್ತಾ ಇದ್ದಾರೆ. ಈ ಚಿಕ್ಕಬಳ್ಳಾಪುರ ಭಾಳ ಹೆಸರುವಾಸಿ ಇದೆ. ಸರ್ ಎಂ ವಿಶ್ವೇಶ್ವರ ಹುಟ್ಟಿರೋವಂಥ ಸ್ಥಳ ಆಗಿರೋದ್ರಿಂದ ಆ ಒಂದು ಸ್ಥಳದ ಗೌರವನೂ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾರೆ. ನಾನು ಅವ್ರಿಗೆ ನೇರವಾಗಿ ಒಂದು 5 ಪ್ರಶ್ನೆಗಳು ಕೇಳಬೇಕು ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ, ಅವರಿಗೆ ನಿನ್ನೆ ಪ್ರದೀಪ್ ಈಶ್ವರ್ ಅವರು ನಗರಸಭೆಯಲ್ಲಿ ಸೋತ ಫ್ರಸ್ಟ್ರೇಷನ್ನಲ್ಲಿ ನಮ್ಮ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆಯ ಬಗ್ಗೆ ಭಾಳ ಅವಹೇಳನಕಾರಿ ಹೇಳಿಕೆ ಮಾತಾಡಿದ್ದಾರೆ. ಆದರೆ ಅದು ಭಾಳ ತಪ್ಪಿದೆ. ಅವರಿಗೆ ಬಹಿರಂಗ ಉತ್ತರ ಕೊಡಲು ನಾನು ಬಯಸ್ತಾ ಇದ್ದೀನಿ. ಒಂದು 5 ಪ್ರಶ್ನೆಗಳು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ. ಮನುಷ್ಯರಿಗೆ ಯಾವತ್ತೇ ಆಗಲಿ ನಾಲಿಗೆ ಹಿಡಿತದಲ್ಲಿರಬೇಕು. ಆದರೆ ಆ ನಾಲಿಗೆ ಮತ್ತು ಮೆದುಳು ಸಂಪರ್ಕ ಕಡಿತವಾದಾಗ ಇಂಥ ಭಾಷೆ ಬಳಸ್ತಾರೆ. ಅದು ನಮ್ಮ ಶಾಸಕರು ಬಹುಶಃ 224 ಶಾಸಕರಲ್ಲಿ ಇವರು ಮೊಟ್ಟ ಮೊದಲನೇವರು ಅನಿಸುತ್ತೆ. ಶಾಸಕರು ಅನ್ನೋದನ್ನು ಮರೆತು ಕೂಡ ಏನು ಮೀಡಿಯಾ ಅಂತ ಹೇಳಿದ್ರೆ, ಮೀಡಿಯಾ ಒಂದು ಪತ್ರಿಕೆ ಮತ್ತು ಮೀಡಿಯಾ ಅಂತ ಹೇಳಿದ್ರೆ ಭಾಳ ಗೌರವ ಇದೆ. ಅದು 4ನೇ ರಂಗ ಅನ್ನೋದನ್ನು ಮರ್ತಿದ್ದಾರೆ. ಮೈ ಮೇಲೆ ಬಂದಂಗೆ ಆಡ್ತಾರೆ. ಕಾರಣ, ಈಗಾಗಲೇ ಈ ಜಿಲ್ಲೆ ಮಾನ ಮರ್ಯಾದೆನ ಸೆಷನ್ನಲ್ಲೇ ಅವರು ಒಂದು ಸ್ಪೀಕರ್ ಹೇಳ್ತಾರೆ, ಅವ್ರು ಮೊದಲು ಕಬ್ಬಣ ಕೊಡಿ ಅಂತೇಳಿ. ಆ ರೀತಿ ವರ್ತನೆ ಆಗ್ತಾಯಿದೆ. ನಿಜವಾಗ್ಲೂ ಹೇಳಲಿಕ್ಕೆ ಬಯಸ್ತೀನಿ. ಕೂದಲು ಶಾಸಕರ MP ಅವರು ನಾನು ಕೂದಲು ಮುಟ್ಟೋಕ್ಕಾಗಲ್ಲ, ಅವ್ರ ತಂದೆಯವರು ಕೂದಲು ಮುಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವ್ರ ತಂದೆ ಕೇಶವ ರೆಡ್ಡಿ ಅವರು ಊಟದ ಇವರು ಯಾರು ಕೃಷಿಕರು, ರೈತರು, ಅದೇ ರೀತಿ ಶಿಕ್ಷಕರಾಗಿದ್ದಂಥವರು. 2 ಸಾರಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾರೆ. 1 ಬಾರಿ ಜಿಲ್ಲಾ ಪಂಚಾಯತಿ ಆಗಿರ್ತಕ್ಕಂಥವ್ರು. ಅವರ ಅನುಭವದಷ್ಟು ಕೂಡ ಇವ್ರಿಗೆ ವಯಸ್ಸಾಗಿಲ್ಲ. ಆದರೆ ಮನುಷ್ಯ ಮಾತಾಡ್ತಾನೆ, ನಾನು ಕೂದಲು ಮುಟ್ಟೋಕ್ಕಾಗಲ್ಲ ಅಂತ ಹೇಳ್ತಾನೆ. ಭಾಳ ತಪ್ಪು. ಅದೇ ರೀತಿ ಇನ್ನೂ ಒಂದು ಭಾಷೆ ಬಳಸ್ತಾರೆ. ಆ ಭಾಷೆ ನಿಜವಾಗ್ಲೂ ಬಳಸಲೂಬಾರ್ದು ಅನ್ನೋ ಸೌಜನ್ಯ ಕೂಡ ಗೊತ್ತಿಲ್ಲ ಅನಿಸಿರುತ್ತೆ. ಒಂದು ಸದಸ್ಯರನ್ನ ಬಸ್ಸಲ್ಲಿ ಕರ್ಕೊಂಡು ಬರೋ ಅಂಥ ಮುಂದೆ ಯಾರಿದ್ರೂ ಕೂಡ ಅವರು ಸೇನಾಧಿಪತಿ ಅಂತಾರೆ. ಹಿಂದೆ ನಾವು ಸೈನ್ಯ ಥರ ಇದ್ದರೆ ಮುಂದೆ ಇರೋವಂಥವ್ರು ಸೇನಾಧಿಪತಿ ಅನ್ನಬೇಕು. ಅದು ಕೂಡ ಗೊತ್ತಿಲ್ಲ ಅಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ಸೋಲಿನ ಹತಾಶೆಯಲ್ಲಿ ಆ ರೀತಿ ಮಾತಾಡ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆ ಅವ್ರು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೆ, ಅವರು ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಕೂದಲು ಕೊಂಕಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನಾನು ಹೇಳಲಿಕ್ಕೆ ಬಯಸ್ತೀನಿ, ಸ್ವಾಮಿ, ಯಾಕೆ ಶಾಸಕರಾದಂಥವರು ಸವಿತಾ ಸಮಾಜದವರು ಬಹುಶಃ ಶಾಸಕರನ್ನ ಬಹಿಷ್ಕಾರ ಮಾಡಿದಾರಾ ಅಂತ, ಅವರು ಬಹಿಷ್ಕಾರ ಮಾಡಿದಾರಾ ಅಂತ ಅವರೇ ಬಹಿರಂಗಪಡಿಸ್ಬೇಕು. ಕೂದಲು ಮುಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಕೇಶವ ರೆಡ್ಡಿ ಅವರ ಅನುಭವದಷ್ಟು ಅವ್ರಿಗೆ ವಯಸ್ಸು ಕೂಡ ಆಗಿಲ್ಲ. ನಾಲಿಗೆ ಮೇಲೆ ಹಿಡ್ತಾ ಇದ್ದು ಮಾತನಾಡಿ ಒಬ್ಬ ಗೌರವಾನ್ವಿತ ಶಿಕ್ಷಕರಾಗಿ, ಪ್ರಗತಿಪರ ರೈತರಾಗಿ ಕೇಶವ ರೆಡ್ಡಿ ಅವರು ಜನಮನ್ನಣೆ ಪಡೆದಿದ್ದಾರೆ. ಇನ್ನು ಸಚಿವರಾಗಿ, ಸಂಸದರಾಗಿ ಜನಮನ್ನಣೆ ಗಳಿಸಿದ್ದಾರೆ. ಇವರಿಬ್ಬರು ತಂದೆ ಮತ್ತು ಮಗ ಈ ಚಿಕ್ಕಬಳ್ಳಾಪುರ ತಾಲೂಕಿಗೆ ಬಹಳಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ ಕೂಡ. ಅವರು ಅಪಾರವಾದ ಸೇವೆ ಸಲ್ಲಿಸಿರೋ ಅಂಥವ್ರು. ಅವ್ರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಡೋದು ಇದು ಜಿಲ್ಲೆಗೆ ತರೋಂಥ ಒಳ್ಳೆಯ ಹೆಸರಲ್ಲ. ಆ ಶಾಸಕರಿಗೆ ಘನತೆ ಗೌರವ ಕಾಪಾಡೋದನ್ನು ಕೂಡ ಗೊತ್ತಿಲ್ಲ. ಮೈ ಮೇಲೆ ಬಂದಂಗೆ ಆಡ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ಅವರಿಗೆ ನಾನು ಮೊದಲನೇ ಪ್ರಶ್ನೆ ಕೇಳ್ತಾ ಇರೋದಿಷ್ಟೇ, ಅವರು ಸವಿತಾ ಸಮಾಜದವರು ಇವ್ರನ್ನ ಬಹಿಷ್ಕಾರ ಮಾಡಿದಾರಾ? ನಮ್ಮ ತಂದೆ ಕೇಶವ ರೆಡ್ಡಿ ಅವರಾಗಲಿ, ಅವ್ರ ತಂದೆ ಅವರಿಗೆ ಕೂದಲು ಮುಟ್ಟೋವಂಥ ಕೆಲಸ ಇನ್ನೇನು ಅವ್ರಿಗೇನು ಬೇರೆ ಇಲ್ವಾ? ಏನಕ್ಕೆ ಮುಟ್ಟೋಕೆ ಹೋಗ್ತಾರೆ ಅವ್ರನ್ನ? ಅಭಿವೃದ್ಧಿ ಬಗ್ಗೆ ಮಾತನಾಡೋಣವೇ? ಶಾಸಕರಾಗಿ 1.5 ವರ್ಷ ಆಗಿದೆ. ಸಾಧನೆ ಈ ಅವಧಿಯಲ್ಲಿ ಅನ್ನೋದನ್ನು ಶ್ವೇತಪತ್ರ ಹೊರಡಿಸಿ, ನಿಮ್ಮ ಅವಧಿಯಲ್ಲಿ ಇದುವರೆಗೂ ಶಾಸಕರ 1.5 ವರ್ಷ ಆಗಿದೆ. ತಾವು ಈ ಚಿಕ್ಕಬಳ್ಳಾಪುರ ತಾಲೂಕಿಗೆ ಕೊಟ್ಟಂತಹ ಕೊಡುಗೆಗಳೇನು ಅಂತೇಳಿ ಅವರು ಶ್ವೇತಪತ್ರ ಹೊರಡಿಸಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ. ಕ್ಷೇತ್ರಕ್ಕೆ ನೀವು ನೀಡಿದ ಕೊಡುಗೆ ಏನು ಅನ್ನೋದನ್ನು ತಾಕತ್ತಿದ್ರೆ ಬಹಿರಂಗಪಡಿಸಿ.
ಅದಾದ ಮೇಲೆ ಮೂರನೇ ಪ್ರಶ್ನೆ, ಯಾವಾಗಲೂ ಈ ಅಭಿವೃದ್ಧಿ ಬಗ್ಗೆ ಶಾಸಕರು 1.5 ವರ್ಷ ಆಗಿದೆ, ಆದರೆ ಪ್ರತಿ ಬಾರಿನೂ ಮಕ್ಕಳಿಗೆ ಬಟ್ಟೆ ಕೊಟ್ಟೆ, ಸೀರೆ ಕೊಟ್ಟೆ ಅನ್ನೋದನ್ನು ಶಾಸಕರು ಪದೇ ಪದೇ ಹೇಳ್ತಾ ಇರ್ತಾರೆ. ಎಲ್ಲೋದ್ರೂ ಕೂಡ ಬಟ್ಟೆ ಕೊಟ್ಟೆ, ಇಲ್ಲ ಯಾವುದೋ ಆಂಬುಲೆನ್ಸ್ ಬಿಟ್ಟೆ, ಸೀರೆ ಕೊಟ್ಟೆ ಅಂತಾರೆ. ಈ ಚಿಕ್ಕಬಳ್ಳಾಪುರದಲ್ಲಿ ಅವ್ರು ಶಾಸಕರಾಗೋಕ್ಕೆ ಮೊದಲು ಪ್ರತಿಯೊಬ್ಬರೂ ಬಟ್ಟೆ ಹಾಕ್ಕೊಂಡೇ ಓಡಾಡ್ತಾ ಇದ್ದಾರೆ. ಬಟ್ಟೆ ಇಲ್ದಿರ ಯಾರೂ ಓಡಾಡ್ತಾ ಇಲ್ಲ. ಶಾಸಕರಿಗೇನು ಯಾರೂ ಮನವಿ ಕೊಟ್ಟಿಲ್ಲ ಹಬ್ಬಕ್ಕೊಂದು ಬಟ್ಟೆ ಕೊಡಿ ಅಂತೇಳಿ. ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಹಿಂದೂ ಸಂಪ್ರದಾಯದಲ್ಲಿ ಬಲಗೈಯಲ್ಲಿ ಕೊಟ್ಟರೆ ಎಡಗೈ ಕೂಡ ಗೊತ್ತಾಗಬಾರ್ದು ಅನ್ನೋದನ್ನು ಅವ್ರಿಗೆ ಬಹುಶಃ ಗೊತ್ತಿಲ್ಲ ಅಂತ ಕಾಣುತ್ತೆ. ನಿಜವಾಗ್ಲೂ ಯಾರೂ ಬಟ್ಟೆ ಇಲ್ದಿರಿ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲ ಸ್ವಾಮಿ. ಇಷ್ಟು ಮುಂಚೆ ಎಲ್ಲ ಬಟ್ಟೆ ಹಾಕ್ಕೊಂಡೇ ಓಡಾಡ್ತಾಯಿದ್ರು. ಬಡವ್ರ ಬಗ್ಗೆ ತಾವು ಬಟ್ಟೆ ಕೊಟ್ಟಿದ್ದರೆ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಪದೇ ಬಹಿರಂಗ ಪಡಿಸೋಕ್ಕೆ ಹೋಗಬೇಡಿ. ಲಾಸ್ಟ್ಗೆ ಸೆಷನ್ನಲ್ಲಿ ಕೂಡ ಹೇಳೋ ಅಂಥದ್ದನ್ನು ಆ ಕರ್ಮ ನಾವು ನೋಡೋ ಅಂಥದ್ದಾಗ್ತಾಯಿದೆ. ಅದನ್ನು ಅವರು ಬಹುಶಃ ಅದನ್ನೂ ಬಿಡಬೇಕಂತ ಹೇಳ್ತಾ ಇದ್ದೀನಿ. ಇನ್ನು ಮೂರನೇ ಪ್ರಶ್ನೆ, ಶಾಸಕರಾಗಿ ನಂತರ ಎಷ್ಟು ಚುನಾವಣೆಗಳು ಮಾಡಿದರೂ ಕೂಡ ಯಾವ್ಯಾವ ಚುನಾವಣೆ ಗೆದ್ದಿದ್ದಾರೆ ಇವರು? 12.5 ಹೇಳ್ತಾರೆ. ಇಲ್ಲಿ MP-ನ ಇಲ್ಲ MLA-ನ 1.5 ನೋಡಿ ಅಂತಾರೆ. 1.5 ಏನಾಯಿತು? ಬಾಯಿಗೆ ಬಂದಂಗೆ ಬೈತಾರೆ. ಕಾರಣ ಪ್ರಚಾರ ಬೇರೆ ಕಡೆಗೆ ಸೆಳಿಬೇಕು, ಹಿಂದೆ ಮಾತಾಡಿರೋದನ್ನು ಮರಿಬೇಕು, ಇದು ಇನ್ನೊಂದಕ್ಕೆ ಪ್ರಚಾರ ಗಿಟ್ಸ್ಕೋಬೇಕಲ್ಲ. ಟ್ರೋಲ್ ಆದರೂ ಪರವಾಗಿಲ್ಲ, ಬೈಕೊಂಡ್ರು ನನ್ನನ್ನೇ ಬೈಕೊಳ್ಳಿ, ಹೊಗಳ್ಕೊಂಡ್ರು ನನ್ನನ್ನೇ ಹೊಗಳ್ಕೊಳ್ಳಿ. ಈ ಊರು, ಈ ನಗರ, ಈ ತಾಲೂಕು ಹಾಳಾಗೋಗ್ಬಿಡಲಿ, ಅದು ಅವ್ರಿಗೆ ಬೇಕಾಗಿಲ್ಲ. ಜಿಲ್ಲೆಗೆ ಮಾಡಿರೋಂಥ ಅಭಿವೃದ್ಧಿ ಆಗಲಿ, ತಾಲೂಕು ಮಾಡಿರೋಂಥ ಇಷ್ಟು ಹಣ ತಂದೆ ಇಂತಿಂಥದ್ದು ಅಭಿವೃದ್ಧಿ ಮಾಡ್ತಾಯಿದ್ದೀನಿ ಹೇಳೋದಕ್ಕೆ ಅವ್ರಿಗೆ ಯಾವುದೂ ಅವ್ರ ಹತ್ರ ಆಧಾರಗಳಿಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ, ಶ್ವೇತಪತ್ರ ಹೊರಡಿಸಿ ಸ್ವಾಮಿ. ನಾವು ಒಂದು ಸಣ್ಣ ಕೌನ್ಸಿಲರ್ ಆಗಿ ಕೂಡ ಒಂದು ವಾರ್ಡ್ಗೆ ಸೀಮಿತ ಆಗಿದ್ದೀನಿ. ಆದರೆ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಸಾಧ್ಯವಾದಷ್ಟು ಕೆಲಸ ನಾವುಗಳು ಮಾಡ್ತಾಯಿದ್ದೀವಿ. 31 ಜನ ಮಾಡ್ತಾಯಿದ್ದೀವಿ. ಅವ್ರಿಗಿಂತ ದೊಡ್ಡ ಸ್ಥಾನದಲ್ಲಿರೋವಂಥವ್ರು ನಮಗೆ ಮಾರ್ಗದರ್ಶಕರಾಗಬೇಕು, ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಆದರೆ ಯಾವಾಗ ನೋಡಿದ್ರೂ ರಾಜಕೀಯವಾಗಿ ಮಾತಾಡಲ್ಲ, ಏನೂ ಇಲ್ಲ. ಅವರು ಚುನಾವಣೆಗೆ ಮುಂಚೆ ಹೇಳ್ತಾರೆ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 3ನೇ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಅವ್ರನ್ನ. ಚುನಾವಣೆಯಲ್ಲಿ ಅವರೇನಾದರೂ ಒಂದೇ ಒಂದು ಮತ ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಅದು ಹೆಚ್ಚಾಗಿ ಪಡೆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಅದು ಚುನಾವಣೆಯಲ್ಲಿ ಒಂದು ಮತ ಅಲ್ಲ, 20,000ಕ್ಕಿಂತ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ ಅವರು. ಆದರೂ ಅವರು ಇದುವರೆಗೂ ರಾಜೀನಾಮೆ ಕೊಟ್ಟಿಲ್ಲ. ಅದು ಯಾಕೆ ಕೊಡಲಿಲ್ಲ ಅಂಥೇಳಿ ಅವರು ಬಹಿರಂಗ ಚರ್ಚೆಗೆ ಯಾವತ್ತು ಬಂದರೂ ನಾವು ಆಹ್ವಾನ ಮಾಡ್ತಾಯಿದ್ದೀವಿ, ಅವರೆಲ್ಲ ಕರೆದ್ರೂ ನಾವು ಹೋಗೋದಕ್ಕೆ ರೆಡಿ ಇದ್ದೀವಿ. 4ನೇ ಪ್ರಶ್ನೆ ಅವ್ರು ಕೇಳ್ತಾ ಇದ್ದೀನಿ ಸರ್. ಈ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಇರಲಿ ಶಾಸಕ, ಕಾರಣ ನಿಮ್ಮದೇ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಹೇಳಬೇಕು ಶಾಸಕರೇ ನೀವು. ಯಾಕಂತ ಹೇಳಿದ್ರೆ ನಿಮ್ಮದೇ ಸಮುದಾಯದ ಕಟ್ಟಡ ಮಾನ್ಯ ಜಾಲಪ್ಪ ಅವರ ಅವಧಿಯಲ್ಲಾಗಿತ್ತು. ಅವರು ಬಲಜ ಸಮುದಾಯದವ್ರಿಗೆ ಸ್ಥಳನೂ ಕೊಟ್ಟಿದ್ದರು, ಅಲ್ಲಿ ಅಭಿವೃದ್ಧಿನೇ ಆಗಿದೆ. ಆದರೆ ಆ ಕಟ್ಟಡಕ್ಕೆ ಖಾತಾ ಮಾಡಿಸಿಕೊಡುವ ತಾಕತ್ತಾದರೂ ಇವ್ರಿಗಿದೆಯಾ ಅಂತ ಕೇಳ್ತೀನಿ ನಾನು. ಅದೇ ರೀತಿ ಅವ್ರದೇ ಸಮುದಾಯ ಬಡ ಮಕ್ಕಳು ಭಾಳ ಜನ ಇದ್ದಾರೆ, ಅವರಿಗೆ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಿಕೊಡೋದಕ್ಕಾದರೂ ಇವ್ರಿಗೆ ತಾಕತ್ತಿದೆಯಾ ಅಂತ ಹೇಳ್ತೀನಿ. ನಾನು ತಾಕತ್ತು ಅಂತ ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಅವ್ರ ಭಾಷೆ ಕಲಿಸ್ತಾನೆ ಇದ್ದಾರೆ. ಒಂದೊಂದು ಅಕ್ಷರನೇ ನಾವು ಕಲಿಯೋಂಥದ್ದಾಗ್ತಾಯಿದೆ. ನನಗೆ ಬೇಡ ಆ ಭಾಷೆ, ಮಾತಾಡಲೇಬಾರ್ದು ಅಂದ್ಕೊಳ್ತೀವಿ. ಆದರೆ ಶಾಸಕರು ಹಿಂಗೇನಾದರೂ ಮಾತಾಡಿದ್ರೆ ಅದನ್ನು ಬಿಟ್ಟು ಬೇರೆ ಕಡೆ ಅಭಿವೃದ್ಧಿ ಕಡೆಗೆ ಏನಾದರೂ ಗಮನ ಹರಿಸ್ತಾರಾ ಅಂತೇಳಿ ಅವರಿಗೆ ಒಂದು ಹಾಸ್ಟೆಲ್ಲು, ಶಿಕ್ಷಣಕ್ಕೆ ಆಗುವ ಎಲ್ಲ ಸೌಕರ್ಯಗಳು ಮಾಡಿಕೊಡೋಕ್ಕಾದರೂ ಆಗುತ್ತಾ ಅವ್ರದ್ದೇ ಸಮುದಾಯದವ್ರಿಗೆ? ಅದೂ ಇಲ್ಲ, ಅದೂ ಮಾಡ್ತಾ ಇಲ್ಲ ಸರ್. ಆಮೇಲೆ 5ನೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್ ಅವ್ರಿಗೆ. ದಮ್ಮು, ತಾಕತ್ತು, ಕಲೇಜ ಇದ್ದರೆ, ಯಾಕಂದರೆ ಇದೆಲ್ಲ ಶಾಸಕರೇ ಇಲ್ಲಿ ಮಾತಾಡೋ ಅಂಥದ್ದಾಗಿದೆ. ಹಂಗಾಗಿ ಅವ್ರ ಭಾಷೆನ ಅವ್ರಿಗೆ ಹೇಳ್ತಾ ಇದ್ದೀವಿ. ಅವ್ರಿಗೆ ದಮ್ಮು, ತಾಕತ್ತು, ಕಲೇಜ ಇದ್ದರೆ ಬಹಿರಂಗ ಚರ್ಚೆ ಮಾಡೋಣ. ನಿಮ್ಮ ಅವಧಿಯಲ್ಲಿ ನಿಮ್ಮ ಕೊಡುಗೆ, ನಮ್ಮ ನಾಯಕರ ಅವಧಿಯಲ್ಲಿ ಅವರು ಕೊಟ್ಟಿರುವ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡೋಣ. ಯಾಕಂತ ಹೇಳಿದ್ರೆ ನೂತನವಾಗಿ ಆಯ್ಕೆ ಆಗಿದ್ದೀವಿ, ಬುಧವಾರ ಅಧಿಕೃತವಾಗಿ ಘೋಷಣೆ ಆಗುವಂಥದ್ದಿದೆ.
ನಾವು ನಗರದಲ್ಲಿ ಒಂದು ಜನಪ್ರತಿನಿಧಿ ಕೌನ್ಸಿಲರ್ಗಳಾಗಿ ಇವತ್ತು ನಗರದಲ್ಲಿ ಅಧ್ಯಕ್ಷರಾಗಿ ಗಜೇಂದ್ರ ಅವರು ಆಯ್ಕೆಯಾಗಿದ್ದಾರೆ, ಉಪಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಹಂಗಾಗಿ ಬಹಿರಂಗ ಚರ್ಚೆಗೆ ಅವ್ರು ಯಾವತ್ತು ನಾವು ಆಹ್ವಾನ ಮಾಡ್ತಾಯಿದ್ದೀವಿ, ಅವ್ರು ಬಂದರೆ ನಾವು ಕೂತ್ಕೊಳ್ಳೋಕೆ ರೆಡಿ ಇದ್ದೀವಿ. ಇಲ್ಲೇ ಪತ್ರಕರ್ತರ ಭವನದಲ್ಲಾದರೂ ಕೂತ್ಕೊಳ್ಳಿ, ನಾವು ಕೂತ್ಕೊಳ್ಳೋಕೆ ರೆಡಿ ಇದ್ದೀವಿ. ಅಷ್ಟೇ ಅಲ್ಲ, ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆಯ ಗೌರವ ಮತ್ತು ಅವರ ತಂದೆಯ ಗೌರವದ ಬಗ್ಗೆಯೂ ಮಾತನಾಡೋಣ. ನಿಮ್ಮ ತಂದೆಯ ಆತ್ಮಹತ್ಯೆಗೆ ಕಾರಣದ ಬಗ್ಗೆ ಚರ್ಚೆ ಮಾಡೋಣ. ಅಂದರೆ ಶಾಸಕರ ತಂದೆ ಆತ್ಮಹತ್ಯೆಗೆ ಕಾರಣದ ಬಗ್ಗೆನೂ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಒಬ್ಬರ ತಂದೆ ಬಗ್ಗೆ ಅವ್ರು ಮಾತಾಡಿದಾಗ ಅವ್ರ ತಂದೆ ಬಗ್ಗೆ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಅದ್ರ ಬಗ್ಗೆನೂ ಬೇಕಾದರೆ ಚರ್ಚೆ ಮಾಡೋಣ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ. ಅನಾಥ ಹುಡುಗ ಎಂದು ಟ್ರಂಪ್ ಕಾರ್ಡ್ ಬಗ್ಗೆ ಚರ್ಚೆ ಮಾಡೋಣ. ನಾಲಿಗೆ 4 ವಿಧದಲ್ಲಿ ಕೆಡಿಸುತ್ತೆ ಅಂತಾರೆ. ಅವರು ಚುನಾವಣೆಗೆ ಮೊದಲು ಎಷ್ಟು ಚುನಾವಣೆಗಳು ಮಾಡಿದ್ರೆ ಆ ಚುನಾವಣೆಗಳು ಮೊದಲು ಅವ್ರು ಮಾತಾಡಿರೋವಂಥ ಮಾತು ಅವರೆಲ್ಲ ಚುನಾವಣೆಗಳಲ್ಲೂ ಸೋಲ್ತಾ ಇದ್ದಾರೆ. ಕಾರಣ ಚುನಾವಣೆಗೆ ಮುಂಚೆ ಅವ್ರು ಮಾತಾಡೋವಂಥ ಮಾತುಗಳು ನಮಗೆ ಶ್ರೀರಕ್ಷೆ ಆಗ್ತಾಯಿದೆ. ಹಂಗಾಗಿ ಅವರು ಎಷ್ಟು ಚುನಾವಣೆ ಮಾಡಿದ್ದಾರೆ ಅಷ್ಟೂ ಸೋತಿದ್ದಾರೆ. ಇನ್ನು ಮುಂದೆ ಮಾಡೋವಂಥ ಚುನಾವಣೆಗಳು ಯಾವುದಾದ್ರೂ ಆಗಲಿ ನಾವು ಎಫರ್ಟ್ ಕಡಿಮೆ ಹಾಕೋರು ಪರವಾಗಿಲ್ಲ. ಈ ಚಿಕ್ಕಬಳ್ಳಾಪುರ ಜನತೆಗೆ ಗೊತ್ತು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತೇಳಿ. ಹಂಗಾಗಿ ಜನ ಒಳ್ಳೆಯವ್ರ ಪರವಾಗೇ ಇರ್ತಾರೆ. ಈ ಚಿಕ್ಕಬಳ್ಳಾಪುರದಲ್ಲಿ ಭಾಳ ಬುದ್ಧಿವಂತರಿದ್ದಾರೆ ಜನ. ಅದೇ ರೀತಿ ಉತ್ತಮ ನಿರಶನ. ನಿಮ್ಮ ತಂದೆ ತಾಯಿಯ ಬಗ್ಗೆ ನಮಗೆ ಗೌರವ ಇದೆ. ಮತ್ತೊಬ್ಬ ತಂದೆ ತಾಯಿಯನ್ನು ಗೌರವಿಸೋದನ್ನು ತಾವು ಕಲೀರಿ. ಅಸಲಿ ನಿಜಗಳ ಬಗ್ಗೆ ಮಾತನಾಡುವ ಧೈರ್ಯ ಇದ್ದರೆ ಬನ್ನಿ ಬಹಿರಂಗವಾಗಿ ಚರ್ಚೆ ಮಾಡೋಣ ಅಂತೇಳಿ ಅವ್ರಿಗೆ ನೇರವಾಗಿ ಒಂದು 5 ಪ್ರಶ್ನೆಗಳು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ.